ಹಲೋ ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ ಮೇಲೆ ಈಗ ಉಪಚುನಾವಣೆಯ ಕಾವು ಗರಿಗೆದರಿದೆ. 1994ರಿಂದ 2023ರವರೆಗೆ 6 ಬಾರಿ MLA, 1998ರಿಂದ 99ರವರೆಗೆ ಒಂದ್ಸಲ ದಾವಣಗೆರೆಯ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈಗ ಅವರಿಂದ ತೆರವಾದಂತಹ ಆ ಕ್ಷೇತ್ರಕ್ಕೆ ಅವರ ಸುಪುತ್ರ SS ಬಕೇಶ್ ಶಾಮನೂರ್ ಅವರನ್ನು ಕಣಕ್ಕಿಳಿಸಬೇಕು ಅಂತ ಒಂದು ಕಡೆ ಚರ್ಚೆ, ಇನ್ನೊಂದು ಕಡೆ ಅವರ ಮೊಮ್ಮಗ ಅಂದರೆ ಅವರ ಸುಪುತ್ರ SS ಮಲ್ಲಿಕಾರ್ಜುನ್ ಹಾಗೂ ಅವರ ಸೊಸೆ ದಾವಣಗೆರೆಯ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರ ಸುಪುತ್ರ ಸಮರ್ಥ್ ಶಾಮನೂರ್ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ, ಚಿಕ್ಕ ಹುಡುಗ, ಆತನನ್ನು ಕಣಕ್ಕಿಳಿಸಬೇಕು. ಆ ಮೂಲಕ ಅಲ್ಲಿನ ಕುಟುಂಬ ರಾಜಕಾರಣ, ಕುಟುಂಬದ ಆಧಿಪತ್ಯ ಪಾರುಪತ್ಯವನ್ನು ಮುಂದುವರಿಸಬೇಕು ಅಂತ ಒಂದು ಚರ್ಚೆ. ಹಾಗೆ ದಲಿತ, ಹಿಂದುಳಿದ ವರ್ಗ ಮತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರು ಸಹ ಟಿಕೆಟ್ಗಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು AICC ಕಾರ್ಯದರ್ಶಿಗಳೆಲ್ಲ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದಾರೆ. ಯಾರಿಗೆ ಇಲ್ಲಿ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅಂತ ಹೇಳಿ ಏನೋ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡ್ತಿದ್ದಾರಂತೆ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತು ಅಹಿಂದಗಳ ನಡುವೆ ಟಿಕೆಟ್ಗಾಗಿ ಸ್ವಲ್ಪ ಹಗ್ಗ ಜಗ್ಗಾಟ ಜೋರಾಗಿದೆ. ಇನ್ನು ಬಿಜೆಪಿಯಿಂದ BJ ಅಜಯ್ ಕುಮಾರ್, SS ಗಣೇಶ್ ಸೇರಿದ ಹಾಗೆ ಸುಮಾರು 5 ಜನ ಆಕಾಂಕ್ಷಿಗಳಿದ್ದಾರೆ. ಅವ್ರೇನೋ ಮಾಡ್ಕೊತಾರೆ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಯಾರಿದ್ದಾರೆ ಅಂದರೆ ಮುಸ್ಲಿಂ ಸಮುದಾಯದವರು. ಶಾಮನೂರು ಶಿವಶಂಕರಪ್ಪರು ತೀರ್ಕೊಂಡ ಮೇಲೆ ಈ ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿ ಆಗಲಿ ಅಂತ ಶಾಮನೂರು ಶಿವಶಂಕರಪ್ಪನವರೇ ತೀರ್ಮಾನ ಮಾಡಿದ್ರಂತೆ. ನನ್ನ ಅವಧಿ ಆದಮೇಲೆ ಮುಸ್ಲಿಂ ಬಾಹುಳ್ಯವುಳ್ಳ ಅಂತ ಕ್ಷೇತ್ರ ಇಲ್ಲೊಬ್ಬ ಮುಸ್ಲಿಂ MLA ಆಗಲಿ, ಅವರಿಗೆ ಅವಕಾಶ ಕೊಡಬೇಕು ಅಂತ ಅವ್ರು ಹೇಳಿದ್ರಂತೆ. ಆ ಮಾತು ಅವ್ರ ಜೊತೆನೇ ಹೊರಟೋಗಿದೆ. ಈಗ ಬಕೇಶ್ ಶಾಮನೂರ್ ಅವರ ಪುತ್ರ ನಾನು MLA ಆಗಬೇಕು, ಅವರ ಮೊಮ್ಮಗ ಸಮರ್ಥ್ ಆತನನ್ನು MLA ಮಾಡಬೇಕು. ಶಾಮನೂರು ಶಿವಶಂಕರಪ್ಪ ಕುಟುಂಬದ ಬೆಂಬಲಿಗರು, ಕುಟುಂಬಸ್ಥರು ಈ ಥರದೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಅಲ್ಲಿನ ಕಾರ್ಯಕರ್ತರು, ನಾಯಕರು ಬರೀ ಒಂದೇ ಕುಟುಂಬದವ್ರು ಆಗ್ಬೇಕು, ನಾವು ಯಾಕೆ ಆಗಬಾರ್ದು ಅಂತ ಪಂಚಮಸಾಲಿ ಲಿಂಗಾಯತ, ದಲಿತ ಸಮುದಾಯ, ಕುರುಬ ಸಮುದಾಯ ಏನಿದೆ ಅಲ್ಲಿ ಅವರೆಲ್ಲರೂ ಕೂಡ ನಾವು ಯಾಕೆ MLA ಆಗಬಾರ್ದು ಅಂಥೇಳಿ ನಮಗೂ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ನಾಯಕತ್ವಕ್ಕೆ ಒತ್ತಡವನ್ನು ಹೇರ್ತಿದ್ದಾರೆ. ಇಲ್ಲಿ 35ರಿಂದ 38ರಷ್ಟಿರುವ ಅಂದರೆ ಸುಮಾರು 80,000 ಮತದಾರರಿರುವ ಅತಿ ದೊಡ್ಡ ಸಮುದಾಯವಾದಂತಹ ಮುಸ್ಲಿಂ ಸಮುದಾಯ ಬರೀ ಓಟ್ ಹಾಕಕ್ಕೆ ಮಾತ್ರ ಸೀಮಿತ. ಇಲ್ಲಿ ಲಿಂಗಾಯತರು 25ರಿಂದ 28% ಇದ್ದಾರೆ, ಕುರುಬರು 7ರಿಂದ 8% ಇದ್ದಾರೆ, ಉಪ್ಪಾರರು 2ರಿಂದ 3% ಇದ್ದಾರೆ, ಮರಾಠರು ಸುಮಾರು 9ರಿಂದ 10% ಇದ್ದಾರೆ, SC ಸುಮಾರು 14ರಿಂದ 15%, ST 6ರಿಂದ 7%, ಒಕ್ಕಲಿಗರು, ಬ್ರಾಹ್ಮಣರು, ಕ್ರಿಶ್ಚಿಯನ್ ಮತ್ತು ಇತರ ಸಣ್ಣ ಸಮುದಾಯಗಳೆಲ್ಲ ಸೇರಿ 10ರಿಂದ 15% ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಸುಮಾರು 25,000 ಲಿಂಗಾಯತರು ಹುಟ್ಟಿದೆ, 80,000 ಮುಸ್ಲಿಮರು ಹುಟ್ಟಿದೆ. ಮುಸಲ್ಮಾನ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಲ್ವಾ, ಬರೀ ಓಟ್ ಹಾಕೊಂಡೇ ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ರೆ ಜಿಲ್ಲಾ ಕಮಿಟಿ ಅಂತೆ, ಸ್ಟೇಟ್ ಕಮಿಟಿ ಅಂತೆ, ಗ್ರೌಂಡಿಗೆ ಹೋಗೋದಂತೆ, ಚೆಕ್ ಮಾಡೋದಂತೆ, ಯಾರು ಗೆಲ್ಲಬಹುದು ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡೋದಂತೆ, ರಿಪೋರ್ಟ್ ಕೊಡೋದಂತೆ. ರಿಪೋರ್ಟ್ ಹೇಗೆ ತಯಾರಾಗ್ಬೋದು ನಿಮ್ಮದು? ಗ್ರೌಂಡ್ ರಿಯಾಲಿಟಿ ಮೇಲೆ ತಯಾರಾಗ್ತದಾ ಇಲ್ಲ ಟಿಕೆಟಿನ ಮೌಲ್ಯದ ಮೇಲೆ ನಿರ್ಧಾರ ಆಗ್ತದ? ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯವನ್ನು ಬರೀ ಓಟಿಗೆ ಬಳಸಿಕೊಳ್ಳುವಂಥ ಚಾಳಿಯನ್ನು ಮುಂದುವರಿಸಿದ್ರೆ ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಮುಸಲ್ಮಾನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಮುಸಲ್ಮಾನ ಸಮುದಾಯದಲ್ಲಿ ರಾಜಕೀಯ ಪ್ರಜ್ಞೆ ಬೇಕೇ ಬೇಕು. ಮುಸ್ಲಿಂ ಬಾಹುಳ್ಯವುಳ್ಳಂಥ ಕ್ಷೇತ್ರಗಳಲ್ಲಿ ಮುಸಲ್ಮಾನ ಅಭ್ಯರ್ಥಿಗಳೇ ಕಣಕ್ಕಿಳಿಬೇಕು, ಕಣಕ್ಕಿಳಿಸ್ಬೇಕು. ಬಿಜೆಪಿ ಬಿಡಿ ಅವರು ಮುಸಲ್ಮಾನರನ್ನ ದ್ವೇಷ ಮಾಡ್ತಾರೆ, ಅವ್ರು ಯಾವುದೇ ಸಂವಿಧಾನದ ಆಶಯಗಳ ಪರವಾಗಿ ಇರಲೇ ಇಲ್ಲ. ಮುಸಲ್ಮಾನರು ಸಂಪೂರ್ಣವಾಗಿ ಬಿಜೆಪಿಯನ್ನು ಧಿಕ್ಕರಿಸ್ತಾರೆ. ಅವರು ಕೋಮುವಾದದ ರಾಜಕಾರಣ, ಅವ್ರು ನಮ್ಮನ್ನು ಹೇಟ್ ಮಾಡ್ತಾರೆ, ಅದಕ್ಕೆ ನಾವು ಅವ್ರನ್ನ ಹೇಟ್ ಮಾಡ್ತೀವಿ ಅಂತ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಆಪ್ಷನ್ ಇದೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಆಪ್ಷನ್ ಇಲ್ಲಿವರೆಗೂ ಇರಲಿಲ್ಲ, ಕಳೆದ 10 ವರ್ಷಗಳ ಆಚೆವರೆಗೂ ಇರಲಿಲ್ಲ. ಆದರೆ ಈಗ ಬಹಳ ಆಪ್ಷನ್ಗಳಿದ್ದಾವೆ. ಮುಸಲ್ಮಾನ ಸಮುದಾಯ ಜಾಗೃತ ಆಗ್ತಾ ಇದೆ. ಮುಸ್ಲಿಂ ಸಮುದಾಯಗಳಲ್ಲಿ ಪಕ್ಷಗಳು, ಪಾರ್ಟಿಗಳು ಹುಡ್ಕೋತಿದ್ದಾವೆ. ಆ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿದೆ. NRCನೋ SIR ಅಂತ ಹೇಳ್ಬಿಟ್ಟು ಮನೆ ಹಾಳು ಮಾಡುವವರ ಆಡಳಿತ ಒಂದು ಕಡೆ ಆದರೆ, ಕೋಗಿಲು ತಣಿಸಂದ್ರ ಅಂತ ಹೇಳಿ ಮನೆ ಕೆಡುವವರ ಕಾಟ ಇನ್ನೊಂದು ಕಡೆ. ಇದರಿಂದ ಆ ಸಮುದಾಯದವರು ತುಂಬ ನೊಂದ್ಕೊಂಡಿದ್ದಾರೆ. ಅಂಡರ್ ಕರೆಂಟ್ ಅಲ್ಲಿ ಬಹಳ ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ ವಿರುದ್ಧದ
ಮುಸ್ಲಿಂ ಆಕ್ರೋಶ ಹೊರಗೆ ಬೀಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯವನ್ನು ನೋಡಿ, ಧರ್ಮ ನೋಡಿಬಿಡಿ. ಈಗ ಲಿಂಗಾಯತ ಸಮುದಾಯವೇ ಹೆಚ್ಚಿರುವಂಥ ಪ್ರದೇಶದಲ್ಲಿ ಮುಸಲ್ಮಾನರಿಗೆ ನೀವು ಓಟ್ ಕೊಡ್ತೀರಾ? ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯ, SC ST ಸಮುದಾಯಗಳು ಜಾಸ್ತಿ ಇರುವಂಥ ಜಾಗದಲ್ಲಿ, SC ST ಬಿಡಿ, ಅದು ಕೆಲವು ರಿಸರ್ವೇಷನ್ ಕಾನ್ಸೆಪ್ಟ್ಗಳು ಇರ್ತವೆ. ಅದು ಬಿಟ್ಟು ಮಿಕ್ಕ ಸಮುದಾಯಗಳು, ಮಿಕ್ಕ ಜಾತಿಗಳು ಬಾಹುಳ್ಯವುಳ್ಳ ಕ್ಷೇತ್ರಗಳಲ್ಲಿ ಮುಸಲ್ಮಾನ ಅಭ್ಯರ್ಥಿಗಳಿಗೆ ನೀವು ಟಿಕೆಟ್ ಕೊಡ್ತೀರಾ? ಸಾಧ್ಯತೆ ಇದೆಯಾ? ಕನಸು ಕಾಣಕ್ಕಾದ್ರೂ ಆಗ್ತದ? ಹಾಗಿದ್ದ ಮೇಲೆ ಮುಸ್ಲಿಂ ಬಾಹುಳ್ಯವುಳ್ಳ ಸುಮಾರು 80,000ಕ್ಕೂ ಅಧಿಕ ಮತದಾರರಿರುವ, 35% ಮತದಾರರಿರುವ ಮುಸಲ್ಮಾನರೇ ನಿರ್ಣಾಯಕರಾಗಿರುವಂಥ ಕ್ಷೇತ್ರದಲ್ಲಿ ಮುಸಲ್ಮಾನ ಅಭ್ಯರ್ಥಿಯನ್ನು ನಿಮ್ಮ ಪಕ್ಷದಿಂದ ನಿಲ್ಲಿಸಿದ್ರೆ ಗೆಲ್ಲಲ್ವಾ? ಒಂದು ಸೈಡ್ ಫುಲ್ ಓಟ್ ಆದರೆ ಸಾಕಲ್ವಾ? ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಪ್ರಭಾವ, ಅವರ ಜಾತಿಯ ಓಟುಗಳು, ಆಮೇಲೆ ಕಾಂಗ್ರೆಸ್ಸಿನ ಫಿಕ್ಸ್ಡ್ ಓಟ್ಗಳು ಎಲ್ಲ ಸೇರಿದ್ರೆ ಆ ಅಭ್ಯರ್ಥಿ ಗೆಲ್ಲೋದೇನಾದ್ರೂ ಕಷ್ಟನಾ? ಅದಕ್ಕೊಂದು ಕಮಿಟಿ ಬೇಕಾ? ಅದಕ್ಕೊಂದು ಗ್ರೌಂಡ್ ರಿಪೋರ್ಟ್ ಬೇಕಾ? ಅದಕ್ಕೊಂದು ಗ್ರೌಂಡ್ ರಿಯಾಲಿಟಿ ಬೇಕಾ? ಆಮೇಲೆ ಮುಸ್ಲಿಂ ಕ್ಯಾಂಡಿಡೇಟ್ ಗೆಲ್ಲಲ್ಲ, ಇಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ ಅಂಥೇಳಿ ಕಡೆಗೆ ಟಿಕೆಟಿನ ಮೌಲ್ಯದ ಆಧಾರದಲ್ಲಿ ನೀವು ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಮರ್ಶೆ ಏನಾದರೂ ಬೇಕಾ? ಹಾಗಾಗಿನೇ ಈಗ ಇಡೀ ದೇಶದಲ್ಲಿ ಪಕ್ಷ ಯಾವುದಂತ ನೋಡ್ಬಿಡಿ, ವ್ಯಕ್ತಿನ ನೋಡಿ. ಕಾಂಗ್ರೆಸ್ಸೋ, TMCನೋ, SPನೋ, SDPIಯೋ, AIMIMO, OWC ಪಕ್ಷ, ಯಾವ ಪಕ್ಷದಿಂದ ಆದರೂ ಸರಿ ಮುಸಲ್ಮಾನ ಅಭ್ಯರ್ಥಿ ನಿಂತರೆ ಅವನಿಗೆ ಫುಲ್ ಫ್ಲೆಡ್ಜ್ ಆಗಿ ಓಟ್ ಹಾಕೋಣ. ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ತಾನೆ, ಮುಸಲ್ಮಾನ ದೂರ ಇಡ್ತಾರೆ ತಾನೆ. ಹಾಗಿದ್ದ ಮೇಲೆ ಒಂದು ಸೈಡ್ ಹಾಗೆ ಬೇಡ. ಸೊ ವಾಟ್? ಮುಸಲ್ಮಾನ ಕಮ್ಯುನಿಟಿಗೆ ನ್ಯಾಯ ಸಿಗಬೇಕು ಅಂದರೆ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ನಮ್ಮ ಜನ ಇರಬೇಕು, ನಮ್ಮ ಕ್ಯಾಂಡಿಡೇಟ್ಗಳಿರಬೇಕು, ನಮ್ಮ MLA ಇರಬೇಕು, ನಮ್ಮ MP ಗಳಿರಬೇಕು. ಯಾವ ಪಕ್ಷ ಆದರೂ ಪರವಾಗಿಲ್ಲ, ಅವ್ರಿಗೆ ಓಟ್ ಹಾಕಿ ಗೆಲ್ಸೋಣ ಅನ್ನುವಂಥ ಜಾಗೃತಿ ಆ ಸಮುದಾಯದಲ್ಲಿ ಬರ್ತಾ ಇದೆ. ಅದಕ್ಕೆ ಕಾರಣ ಏನು? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರೇ ಹೆಚ್ಚಿರುವಂಥ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಉದಾರ ಚಿಂತನೆ, ಸಾಮಾಜಿಕ ಚಿಂತನೆಗಳು ನಿಮ್ಮಲ್ಲಿ ಸತ್ತು ಹೋಗಿದೆ. ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ರು ಅನ್ನೋ ಮಾತಿದೆ. ಆ ಮಾತನ್ನು ನಡೆಸ್ಕೊಡ್ಬೇಕಲ್ಲ. ಆ ಹಿರಿಯರು ಸುಮಾರು 40-50 ವರ್ಷಗಳ ಕಾಲ ಆ ಪ್ರಾಂತ್ಯವನ್ನು ಆಳು ಹೊರಟೋದ್ರು. ಮುಸಲ್ಮಾನ ಬಾಹುಳ್ಯವುಳ್ಳ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿ ಹೋದ್ರು. ಅವ್ರ ನಂತರ ಪಾಪ ಆ ಸಮುದಾಯದವ್ರಿಗೆ ಒಂದು ಅವಕಾಶ ಕೊಡೋಣ ಅನ್ನುವಂಥ ಒಂದು ಕನ್ಸರ್ನ್ ಇಲ್ವಾ? ಅವ್ರ MLAಗಳಾಗೋದು ಬೇಡವಾ? MP ಗಳಾಗೋದು ಬೇಡವಾ? ಅವರ ವಾಯ್ಸ್ಗಳು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಕೇಳಿಸೋದು ಬೇಡವಾ? ಈ ದೇಶದಲ್ಲಿ ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗ್ತಿದೆ, ಅನ್ಯಾಯಗಳಾಗ್ತಿದೆ, ಮೀಸಲಾತಿ ವಿಚಾರದಿಂದ ಹಿಡಿದು ಸಾಮಾಜಿಕ ನೆಮ್ಮದಿಯ ವಿಚಾರದವರೆಗೂ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅವರು. ಈಗ ಒಂದು 8-10 ಜನ ಕರ್ನಾಟಕದಲ್ಲಿದ್ದಾರಪ್ಪ ಮುಸ್ಲಿಂ ಲೀಡರ್ಗಳು. ಯಾರು ಮುಸ್ಲಿಂ ಸಮುದಾಯದ ಧ್ವನಿಯಾಗಿದ್ದಾರೆ? ಮುಸಲ್ಮಾನರ ಸಮುದಾಯದ ಸಂಕಷ್ಟಗಳಿಗೆ ಯಾರು ಮಿಡಿತಿದ್ದಾರೆ? ಸುಮ್ಮನೆ ಹೋಗಿ ಕಣ್ಣೊರೆಸುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಚೂರುಪಾರು ದುಡ್ಡು ಕೊಡ್ಕೊಂಡು 2 ಜಾಗದಲ್ಲಿ ಬೆಂಗಳೂರಿನಲ್ಲಿ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯ ಕೊಡ್ತೇನೆ ಅಂತ ಹೋದವರು ಎಷ್ಟು ಜನಕ್ಕೆ ನ್ಯಾಯ ಕೊಟ್ರಿ? ಇದೇ ಕೋಗಿಲು ಅಲ್ಲಿ ನಿನ್ನೆ ರಿಪೋರ್ಟ್ ನೋಡ್ತಾ ಇದ್ದೆ. ಆ ಮನೆಯೆಲ್ಲ ಡೆಮಾಲಿಷ್ ಆಗಿಬಿಟ್ಟು ಅವ್ರಿಗೇನೋ ಗಂಜಿ ಕೇಂದ್ರ ಮಾಡಿದ್ರಲ್ಲ, ಏನು ಸಪ್ಲೈ ಇಲ್ಲ ಅಂತ ಈಗ ಹಸ್ವಲ್ಲಿ ಬಿದ್ದು ನರಳುತ್ತಿದ್ದಾರಂತೆ. NGOಗಳು ಎಷ್ಟು ದಿನ ಕೊಡೋಕ್ಕಾಗ್ತದೆ? BJPಯವರೇ ಬರೀ ಬಾಂಗ್ಲಾದೇಶ ಮಾತ್ರ ಕಾಣಿಸುತ್ತೆ ಅಲ್ಲಿ, ಇಲ್ಲದೇ ಇದ್ದರು. ಅವ್ರದ್ದು ಬಿಡಿ, ಅವ್ರ ಪಾಲಿಟಿಕ್ಸ್ ಬೇರೆ, ಅವ್ರು ಬೇರೆ ಥರದ ಲಾಭ ಮಾಡ್ಕೊಂಡು ಹೋಗ್ತಾರೆ. ಹೀಗಿರಬೇಕಾದ್ರೆ ಈ ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತದೆ. ಅದೇನು ಭಾಳ ದೊಡ್ಡ ಸಾಹಸಗಾತಿನೂ ಅಲ್ಲ, ನ್ಯಾಯವಾಗಿ ಸಿಗಬೇಕಾಗಿರುತ್ತದು. ಅದು ಕಾಂಗ್ರೆಸ್ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ OWC ಪಕ್ಷ ಕಳೆದ 1 ತಿಂಗಳಿಂದ ಆ್ಯಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ, ಮುಸಲ್ಮಾನರ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬರೀ ನಿಮ್ಮಿಂದ ಓಟನ್ನು ಹಾಕ್ಸ್ಕೊಳ್ಳುತ್ತೆ, ನಿಮ್ಗೆ ಅನ್ಯಾಯ ಮಾಡುತ್ತೆ, ನಿಮ್ಮ ಮನೆಯನ್ನು ಕೆಡವುತ್ತೆ, ನಿಮ್ಮ ಬದುಕನ್ನು ನಾಶ ಮಾಡುತ್ತೆ, ಬರೀ ಕಂಡೊರಿಸುವಂಥ ತಂತ್ರವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ನಮಗೆ ಓಟ್ ಕೊಡಿ, ನಮ್ಮ OWC ಸಾಹೇಬರು ನೋಡಿ, ಇಡೀ ಲೋಕಸಭೆಯಲ್ಲಿ ಒಬ್ಬ ಮುಸಲ್ಮಾನ ಮಾತ್ರ ತನ್ನ ವಾಯ್ಸನ್ನ ರೈಸ್ ಮಾಡ್ತಾರೆ, ನಮ್ಮ ಪರವಾಗಿ ಮಾತಾಡ್ತಾರೆ, ಅದು OWC ಮಾತ್ರ. ಅದು ಬಿಟ್ಟರೆ ಇನ್ನೊಬ್ಬರನ್ನು ತೋರಿಸಿ ನೋಡೋಣ. ಹಾಗಾಗಿ ನಾವು OWC ಪಕ್ಷಕ್ಕೆ ಬೆಂಬಲಿಸೋಣ. ನಮ್ಮ ಕ್ಯಾಂಡಿಡೇಟ್ ಒಬ್ಬ ವಿಧಾನಸಭೆ ಒಳಗಡೆ ಹೋದರೆ ಕರ್ನಾಟಕ ವಿಧಾನಸಭೆಯ ಒಳಗಡೆ ಮುಸಲ್ಮಾನ ಸಮುದಾಯದ ಮನೆ ಕೆಡವುವ, ಮನೆ ಹಾಳು ಮಾಡುವ, ಬದುಕನ್ನು ಮುಗಿಸುವಂತಹ ಇಂಥ ಕುತಂತ್ರಗಳು ಬಂದಾಗ OWC ಥರನೇ ಇಲ್ಲೊಬ್ಬ ನಮ್ಮ ಪರವಾಗಿ ಮಾತಾಡ್ತಾನೆ, ನಮ್ಮ ರಕ್ಷಣೆಗೆ ನಿಲ್ತಾನೆ. ಬನ್ನಿ ಓಟ್ ಹಾಕೋಣ, OWCಯನ್ನು ಗೆಲ್ಲಿಸೋಣ. SDP ಪಕ್ಷದಿಂದ ನಾವು ಕೆಲಸಗಳಾಗ್ತಿದ್ದಾವೆ. ಮುಸಲ್ಮಾನ ಕಮ್ಯುನಿಟಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಹೋಗಬೇಕಾದ ಜಾಗಕ್ಕೆ ಹೋದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ತೀರ್ಮಾನ ತಗೊಂಡ್ರೆ ಗೆದ್ದು ಬಿಡ್ತಾರೆ ಈಸಿಯಾಗಿ. ಇಲ್ಲ ನಾವು ಸಾಯೋವರೆಗೂ ಕಾಂಗ್ರೆಸ್ಗೆ ಓಟು, ಇಂದಿರಾ ಗಾಂಧಿ, ನೆಹರು, ಜೈ ಜೈ
ಅಂತ ಇನ್ನೂ ಆ ಮಾನಸಿಕತೆ ಇದೆ ಅಂತ ನೀವು ಭಾವಿಸಿರ್ಬೋದು. ಜನರೇಷನ್ ಇದೆ ಈಗ ಎಲ್ಲ ಕಡೆ, ಎಲ್ಲ ಯೂತ್ಸಲ್ಲಿ ಒಂದು ಅವೇರ್ನೆಸ್ ಮೂಡ್ತಾ ಇದೆ. ನೆಹರು ಇಂದಿರಾ ಗಾಂಧಿ ಮುಖ ನೋಡಿ ಕಾಂಗ್ರೆಸ್ಸಿಗೆ ಫಿಕ್ಸ್ ಆಗಿ ಸಾಯೋವರೆಗೂ ಓಟ್ ಹಾಕುವ ಕಾಲ ಈಗಿಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಗೆ ಹೋಗ್ತಿದೆ ಗೊತ್ತಿದೆಯಾ? JDS ಕಳೆದ ಚುನಾವಣೆಯಲ್ಲಿ BJP ಜೊತೆ ಸೇರ್ತು ಅನ್ನೋ ಒಂದೇ ಕಾರಣಕ್ಕೆ ಯಾವ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಓಟ್ ಹಾಕಿದ್ರು. JDS ಓಟೆಲ್ಲ ಕಾಂಗ್ರೆಸ್ ಕಡೆ ಕಿತ್ಕಡೆ ಬಂತು 92%. ಏನಾಯಿತು? ಸಮಾಧಾನದ ಮಾತುಗಳು, ಜಾತ್ಯತೀತತೆಯ ಮಾತುಗಳು, ಬರೀ ಮಾತುಗಳಿಂದ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ವಲ್ಲ. ಮನೆ ಕೆಡೋದು ಕೂಡ ಇಂಪಾರ್ಟೆಂಟೇ ಅಲ್ವಾ? ಜಾತ್ಯತೀತತೆ ಅಂತ ಮಾತುಗಳಿಂದನೇ ಮನೆ ಕಟ್ತಾ ಹೋಗ್ತಾ ಇದ್ದೀರಾ. ಒಂದು ಕಡೆ ಮನೆ ಕೆಡುತ್ತಾ ಇದ್ದೀರಾ. ಅವ್ರು ನೋಡಿದ್ರೆ NRC SIR ಅಂತ ಹೇಳಿ ಮನೆ ಹಾಳು ಮಾಡ್ತಿದ್ದಾರೆ. ಹೀಗಿರಬೇಕಾದ್ರೆ ಕಾಂಗ್ರೆಸ್ ಅರ್ಹವಾಗಿಯೇ ಗೆಲ್ಲಬಹುದಾದ, ಈಸಿಯಾಗಿ ಗೆಲ್ಲಬಹುದಾದ ಒಂದು ಕ್ಷೇತ್ರವನ್ನು ಸ್ವಾರ್ಥ, ಹಿಡನ್ ಆಗಿರುವಂಥ ಮುಸಲ್ಮಾನರ ತುಷ್ಟೀಕರಣ, ಅವ್ರಿಗಿಂತ ಇವರೇ ಮುಸ್ಲಿಂ ವಿರೋಧಿಗಳಪ್ಪ ಅನ್ನೋ ಚರ್ಚೆಗಳು ನಡೀತಿದ್ದಾವೆ. ಇದೆಲ್ಲದರ ಪರಿಣಾಮ ಆ ಕ್ಷೇತ್ರ ಕಳ್ಕೊಳ್ಳುವಂಥ ಚಾನ್ಸ್ ಇದೆ. ಇದು ಈ ಕ್ಷಣದ ನಮ್ಮ ಗ್ರೌಂಡ್ ರಿಪೋರ್ಟ್. ಇದನ್ನು ಹೇಗೆ ಸರಿ ಮಾಡ್ಕೊಂಡು ಹೋಗ್ತೀರಾ ಕಾದು ನೋಡೋಣ. ಆಮೇಲೆ ಶಾಮನೂರು ಶಿವಶಂಕರಪ್ಪನ ಕುಟುಂಬದವರು ಕೂಡ ಯೋಚನೆ ಮಾಡಬೇಕು. ಅಲ್ಲೇ ಉತ್ತರದಲ್ಲಿ SS ಮಲ್ಲಿಕಾರ್ಜುನ್, ಇಡೀ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರವ್ರು ಬದುಕಿರೋಷ್ಟು ಹೊತ್ತು ದಕ್ಷಿಣ ಕ್ಷೇತ್ರ, ಇಡೀ ದಾವಣಗೆರೆ ನಿಮ್ಮ ಕೈಲಿತ್ತು. ಈಗ ಅಟ್ಲೀಸ್ಟ್ ಅದು ತೀರು ಹೋದ ಮೇಲಾದರೂ ಯಾರು ಅರ್ಹವಾಗಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಕ್ಕಿದ್ರೆ, ಕೊಟ್ಟರೆ, ಅವ್ರ ಜೊತೆ ನೀವು ನಿಂತರೆ ದೊಡ್ಡ ಮನುಷ್ಯ ಆಗ್ತೀರಲ್ವ. ಈಗಂತಕ್ಕೆ ಮತ್ತೆ ಬಕೇಶ್ ಅಂತೆ, ಮೊಮ್ಮಗ, ನಿಮ್ಮ ಮಕ್ಕಳು ಸಮರ್ಥ ಅಂತ ಯಾಕೆ ನೀವುಗಳು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂಥೇಳಿ ಈ ಥರದ ಸ್ಟೇಟ್ಮೆಂಟ್ ಕೊಡೋ ಬದಲು ನಮ್ಮ ಕುಟುಂಬದವ್ರು ಏನು ಆಕಾಂಕ್ಷೆಗಳಿಲ್ಲ, ನಮ್ಮ ಕುಟುಂಬದ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪರು ಹೇಳಾಗಿದೆ. ಹಾಗಾಗಿ ನಮ್ಮ ಕುಟುಂಬದಿಂದ ಯಾವುದೇ ಕಾರಣಕ್ಕೂ ಯಾರು ಆ ಕ್ಷೇತ್ರದಲ್ಲಿ ಇನ್ನು ಮುಂದೆ ಸ್ಪರ್ಧಿಸಲ್ಲ ಅಥವಾ ಈ ಸಲ ಸ್ಪರ್ಧಿಸಲ್ಲ ಅಂತ ಹೇಳಿಬಿಟ್ರೆ ಮುಗಿದೋಯ್ತಲ್ಲ. ಎಲ್ಲರಿಗೂ ಅಧಿಕಾರದ ಆಸೆಗಳು, ದುರಾಸೆಗಳು. ಕಾದ್ ನೋಡೋಣ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದು ಬೀಗುತ್ತೋ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೋ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.